ನಂಗೆ ಕ್ಷಮಿಸ್ಬಿಡಿ ದೇವ್ರೆ, ಗೊತ್ತಿಲ್ಲದೆ ಏನೋ ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ ಪ್ಲೀಸ್ ದೇವ್ರೆ. ಆಯುಷ್ಮಾನ್ ಅರ್ಜುನ್, ನಿನ್ ಪ್ರಕಾರ ತಪ್ಪೆಲ್ಲ ನಂದೇ ಅಲ್ವಾ? ನಾನ್ ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡ್ತೀನಿ. ನಿನ್ ಲೈಫಲ್ಲಿ ಆಗಿರೋ ಮಿಸ್ಟೇಕ್ನೆಲ್ಲ ಸರಿ ಮಾಡ್ಕೊಡಕ್ಕೆ ನಿನ್ಗೆ ಸೆಕೆಂಡ್ ಚಾನ್ಸ್ ಕೊಡ್ತೀನಿ. ಏನ್ ಮತ್ತೆ ಕನ್ಫ್ಯೂಸ್ ಆಯ್ತಾ? ಈ ಕಾರ್ಡು ನಿನ್ ಲೈಫ್ನ ಮತ್ತೆ ರೀಸ್ಟಾರ್ಟ್ ಮಾಡುತ್ತೆ. ಈ ಸಲ ನಾನು ಕರೆಕ್ಟಾಗಿ ಜೀವನ ಮಾಡು. ತಗೋ ಟಿಕೆಟ್. ಬಾಸ್ ಕಂಡೀಷನ್ಸ್ ಅಪ್ಲೈ. ಕಂಡೀಷನ್ ನಂಬರ್ 1, ಈ ಟಿಕೆಟ್ ಯಾವಾಗಲೂ ನನ್ನ ಹತ್ರ ಇರಬೇಕು. ಕಂಡೀಷನ್ ನಂಬರ್ 2, ನಿನಗೆ ಸೆಕೆಂಡ್ ಲೈಫ್ ಸಿಕ್ಕಿರೋದನ್ನ ಯಾರ ಹತ್ರನೂ ಹೇಳ್ಕೋಬಾರ್ದು. ಕಂಡೀಷನ್ ನಂಬರ್ 3, ಅಕಸ್ಮಾತ್ ಬಾಯಿ ಬಿಟ್ಟಿಯೋ ನೆಕ್ಸ್ಟ್ ಸೆಕೆಂಡ್ ಸತ್ತೋಗ್ಬಿಡು. ಗೋವಿಂದ. ಯಾಕೋ ಯಾಕೆ ಕೆಡ್ಸ್ಕೊಂತಿದ್ಯಾ? ಏನಾಯ್ತು ನಿಂಗೆ? ಕೆಟ್ಟ ಕನ್ಸು. ಸರಿ ದಾರಿ ಬಿಡು. ಇಳಿ. ಅರ್ಜುನ್ ಅರ್ಜುನ್ ಅರ್ಜುನ್, ನಾನು ಆಗ್ಲೇ ಕೇಳಿದ್ರ ಬಗ್ಗೆ ನೀನು ಆನ್ಸರ್ ಕೊಟ್ಟಿಲ್ಲ. ಯಾವ ವಿಷಯ? ನಮ್ಮಿಬ್ರು ಮದ್ವೆ ಬಗ್ಗೆ. ಅನು, ನಾನು ನಿನ್ನ ಮದುವೆ ಆಗಲ್ಲ ಅನು. ಬೇಡಮ್ಮ ಪ್ಲೀಸ್, ಇದನ್ನ ಇಲ್ಲಿಗೆ ಬಿಟ್ಬಿಡು. ಅದು ಸರಿ, ಬಟ್ ನನ್ನ ಮದ್ವೆ ಆಗದಿರೋದಕ್ಕೆ ಒಂದು ರೀಸನ್ ಕೊಡು. ಒಂದು ರೀಸನ್? ನಾನು 100 ರೀಸನ್ ಕೊಡ್ತೀನಿ. ಅಕಸ್ಮಾತ್ ಬಾಯ್ ಬಿಟ್ಟಿಯೋ ನೆಕ್ಸ್ಟ್ ಸೆಕೆಂಡ್ ಸತ್ತೋಗ್ಬಿಡ್ತೀಯ. ಅರ್ಜುನ್, ಏನೋ ಮಾಡ್ತಿದ್ಯಾ? ಏನಿಲ್ಲ, ನೋಡನು, ನಾನು ನೀನು ಫ್ರೆಂಡ್ಸು. ಮದುವೆ ಆಗಬೇಕು ಅಂದರೆ ಇಬ್ಬರ ಮಧ್ಯೆ ಲವ್ ಇರಬೇಕು. ನಮ್ಮಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಇದೆ, ಅದು ಹಾಗೇ ಇರಲಿ. ಆಗಲೇ ನಿಂಗೂ ಒಳ್ಳೇದು, ನಂಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು. ಓಕೆನಾ? ಎಣ್ಣೆ ಇಟ್ಟಲ್ಲಿ ಏನೇನೋ ಮಾತಾಡ್ತಿಲ್ಲ ತಾನೆ? ಇನ್ನೂ 2 ಬಾಟ್ಲು ಎಕ್ಸ್ಟ್ರಾ ಕೊಡ್ಸೋರು. ನಾ ಇದನ್ನೇ ಹೇಳೋದು, ನಾನು ನೀನು ಕುಚಿಕು ಫ್ರೆಂಡ್ಸು. ನಾವು ಹಂಗೆ ಇರೋಣ. ಬಾಯ್. ಥ್ಯಾಂಕ್ಸ್ ಚಿನ್ನ. ಸವಾಸ ಆಗೋಯ್ತು. ಮೈ ಮುದ್ದು ಬೈಕ್. ಮೈ ಹೌಸ್, ಮೈ ವಾಲ್. ಐ ಆಮ್ ಬ್ಯಾಕ್. ಮೈ ಸೋಫಾ. ನಮಸ್ಕಾರ. ಫಿಶ್, ಮೈ ಗೋಲ್ಡ್ ಫಿಶ್. My lovely mom! My dad. Bad smell. Dangerous father. Oh, Devre! Thank you, Paramatma. Thank you. My room! My Radimbu. My haske. ಹೊಸ ಬೆಳಕು ಮೂಡುತ್ತಿದೆ. ಡಬಲ್ ಬ್ಯಾಡ್. Married man, single bed, single man. I'm single now. Meera. Hey, ಹಾಗೆ ನನ್ನ ಫೇಸ್ಬುಕ್ ಅಲ್ಲಿ ಆಡ್ ಮಾಡ್ಕೋ. Meera darling, I am back. ಹೇಳೋದು 12 ಗಂಟೆಗೆ, ಈ ಚಂದಕ್ಕೆ ಅಲಾರಂ ಬೇರೆ. ಅರ್ಜುನ್ ಹೇಳೋ, 11 ಗಂಟೆ ಆಯ್ತು ಹೇಳೋ. ಅರ್ಜುನ್ ಹೇಳಪ್ಪ. ಹಾಕೊಂಡಿದ್ದ ಬಟ್ಟೆ ಒಗ್ಯಕ್ಕೂ ಹಾಕಲ್ಲ, ಎಲ್ಲ ನಾನೇ ನೋಡ್ಬೇಕು. ಅಮ್ಮ, ಆ ಅಮ್ಮ,
ನಮ್ಮಮ್ಮ. ಏನು ಹೇಳು ಅಮ್ಮ. ಯಪ್ಪ, ಅಯ್ಯೋ ಏ ಹೋಗ ಥು, ಯಾಕೋ ಹೀಗಾಡ್ತಿದ್ಯಾ ನೀನು? ರಾತ್ರಿ ಕುಡ್ದಿದ್ ಜಾಸ್ತಿ ಆಯ್ತಾ? ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ತಿಂಡಿ ಕೊಡ್ತೀನಿ. ಬಾ ಕೊಡೋದು ಒಗಿಬೇಕು. ಇದನ್ನ ಹೋಗಿದ್ರೆ ನಾನೇ ಹೋಗಿ ಹಾಕಬೇಕಾಗುತ್ತೆ. ತಲೆ ಕೆಟ್ಟಿದೆ ಇವನ್ಗೆ. ಸಾಯಂಕಾಲ ಬೇಗ ಬಾ, ಅಪ್ಪ ನಿನ್ ಜೊತೆ ಏನೋ ಮಾತಾಡ್ಬೇಕಂತೆ. ಕೇಳಿಸ್ತಿಲ್ವೇನೋ? ಏನೋ ನೋಡ್ತಿದ್ಯಾ? ಅಮ್ಮ, ನಿಂಗೆ ಇದು ಕಾಣಿಸ್ತಾ ಇಲ್ವಾ? ಹ್ಮ್ ಹ್ಮ್ ಹ್ಮ್. ಏನು ಕಾಣಿಸ್ತಿಲ್ಲ. ಏನೋ ಇದ್ರಲ್ವಾ ಕಾಣಕ್ಕೆ? ಯಾಕೋ ಎದ್ದಾಗಿಂದ ವಿಚಿತ್ರವಾಗಿ ಆಡ್ತಿದ್ಯಾ. ರಾತ್ರಿ ಎಷ್ಟು ಬೇಗ ಹಾಕಿದ್ಯೋ? ಫುಲ್ ಹೈ. ಆ ತಮಾಷೆ ಮಾಡ್ದಮ್ಮ, ನಾನೆಲ್ಲಮ್ಮ ಕುಡಿತೀನಿ. ಎಲ್ಲ ಗೊತ್ತು ಬಿಡು. ಸುಮ್ಮನೆ ತಗೋ ದೋಸೆ. ದೋಸೆ ಅಯ್ಯಪ್ಪ, ದೋಸೆ ಇಲ್ಲ. ಇಂಥ ದೋಸೆ ನೋಡಿ ಎಷ್ಟು ದಿನ ಆಗಿತ್ತಮ್ಮ. ಅವಳು ಮಾಡ್ತಾಳೆ ದೋಸೆ ಅಂತ, ಬರೀ ತೂತೇ ಇರುತ್ತೆ. ಯಾರು ಅವಳು? ಅದೇ ಅವಳೇ ಅಮ್ಮ. ನಿಜ ಹೇಳಿದ್ರೆ ಸಾಹಿತ್ಯ. ಏನೋ ನೋಡ್ತಿದ್ಯಾ? ಇದು ಕಿಚನ್ ಮ್ಯಾಟರ್ ಅಲ್ಲಮ್ಮ, ಹೆವೆನ್ ಮ್ಯಾಟರ್. ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ. ರಾತ್ರಿ ಖಂಡಿತ ಪೋಟ್ಕೊಂಡು ಬಂದಿದ್ದಾನೆ. ಹೇಳ್ ಮಗ. ಅನ್ನು ಓಕೆ ಹೇಳಿದೆ ನಮ್ಮ ಮಗ. ಇಲ್ಲ, ಯಾಕೋ ನಾನು ಮೀರಾ ಲವ್ ಮಾಡ್ತೀನಿ ಕಣೋ. ಯಾರು ಮೀರಕ್ಕನ? ಮೀರಾ ಅಕ್ಕ ಅಲ್ಲ, ಮೀರಾ. ಅಲ್ಲ ಕಣೋ, ಇಷ್ಟು ವರ್ಷ ಆದ್ಮೇಲೆ ಅವಳು ಸಿಕ್ಕಿದ್ದೆ ನೆನ್ನೆ. ಇಷ್ಟು ಬೇಗ ನಿಂಗಳ ಮೇಲೆ ಲವ್ ಆಗೋಯ್ತಾ? ಯಾಕೆ ಆಗ್ಬಾರ್ದಾ? ಲವ್ ಅಟ್ ಸೆಕೆಂಡ್ ಸೆಟ್ ಅನ್ಕೋ. ಮಗ, ಎಲ್ಲೋ ಮಿಸ್ ಹೊಡಿತಾ ಇದೀಯಾ. ನನ್ನ ಮಾತು ಕೇಳು, ಅನುನೇ ನಿಂಗೆ ಬೆಸ್ಟ್ ಪಾರ್ಟ್ನರು. ಮಗ, ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅವನು ಇಸ್ ಮೈ ಬೆಸ್ಟ್ ಫ್ರೆಂಡ್, ಮೀರಾ ಇಸ್ ಮೈ ಗರ್ಲ್ ಫ್ರೆಂಡ್. ಲೋ, ಅವಳು ನಿನಗಿಂತ ನೀನೇನಿಲ್ಲಿ? ನಾನು ನನ್ನ ಫ್ರೆಂಡ್ ಮನೆ ಇಲ್ಲೇ. ಇಲ್ಲೇ ಈ ಏರಿಯಾನಾ? ಮತ್ ನೀನ್ ಯಾವತ್ತೂ ನಾನು ನೋಡೇ ಇಲ್ಲ. ಅದನ್ನೇ ನಾನು ನಿನ್ ಕೇಳಬೇಕು ಅಂತಿದ್ದೆ. ನಾನು ನಿನ್ನ ಯಾವತ್ತಿಲ್ಲಿ ನೋಡಿಲ್ಲ. ಸರಿ, ಓಕೆ, ವಿಲ್ ಕ್ಯಾಚ್ ಅಪ್ ಲೇಟರ್. ಏನೇನು ಎಕ್ಸ್ಪೆಕ್ಟ್ ಮಾಡ್ಕೊಂಬಂದೆ, ಇವ್ರು ನೋಡಿದ್ರೆ ಕ್ಯಾಚ್ ಅಪ್ ಆಡ್ರ ಅಂತ. ಏನ್ ಮಾಡೋದು? ಅರ್ಜುನ್, ಅರ್ಜುನ್, ನನ್ನ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಇವತ್ತು ಇಂಪಾರ್ಟೆಂಟ್ ಒಂದು ಮೀಟಿಂಗ್ ಇದೆ. ಪ್ಲೀಸ್ ನನ್ನ ಡ್ರಾಪ್ ಮಾಡ್ತೀಯಾ? ಡ್ರಾಪ್ ಏನು, ಲೈಫೇ ಕೊಡ್ತೀನಿ. ಏನಂಗೆ ನೋಡ್ತಾ ಇದೆಯಾ? ಬೇಗ ಹೇಳು ಅರ್ಜುನ್. ಕೂತ್ಕೊಂಬಿರ, ಡ್ರಾಪ್ ಮಾಡ್ತೀನಿ. ಲವ್ ಯು ಪರಮಾತ್ಮ. ಏನೋ ತುಂಬಾ ಖುಷಿಯಾಗಿದ್ಯಾ? ಖುಷಿಯಾಗಿರ್ಬೇಕಲ್ಲ ಮೀರಾ ಲೈಫಲ್ಲಿ. ಸರಿ, ಹೊರಡು. ಮೀರಾ, ಯಾಕೆ ಟೆನ್ಷನ್ ಇದೆಯಾ? ಟೆನ್ಷನ್ ಏನಿಲ್ಲ ಕಣೋ. ನನ್ನ ಫಿಲ್ಮಿಗೆ ಒಬ್ರು ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಅವ್ರು ಇವತ್ತು ಅಗ್ರಿಮೆಂಟ್ ಸೈನ್ ಮಾಡಕ್ ಕರೆದಿದ್ದಾರೆ. ಹಾಗೆ ಹೀರೋನು ಮೀಟ್ ಮಾಡಿಸ್ತೀನಿ ಅಂತ ಅಂದ್ರು. ಇವತ್ತು ಲೇಟಾಗಿ ಹೋದ್ರೆ ಚೆನ್ನಾಗಿರಲ್ಲ ಅಲ್ವಾ? ಫಸ್ಟ್ ಚಾನ್ಸ್ ಬೇರೆ. ಅಷ್ಟೇ ತಾನೇ, ನಾ ಫಾಸ್ಟಾಗಿ ಕರ್ಕೊಂಡು ಹೋಗ್ತೀನಿ, ತಲೆ ಕೆಡ್ಸ್ಕೊಬೇಡ. ಲೈಫಲ್ಲಿ ನಿಂಗೆ ಸೆಕೆಂಡ್ ಚಾನ್ಸ್ ಸಿಗ್ಬೋದು ಅರ್ಜುನ್. ಬಟ್ ಸಿನಿಮಾ ಅರ್ಜುನ್, ಸಿಗ್ನಲ್ ಬಿಟ್ಟು ಹೋಗು. ಹೆಂಗಪ್ಪ ಹೇಳಿದಳಿಗೆ ಸೀಕ್ರೆಟ್ ಬೇರೆ ಹೇಳಂಗಿಲ್ಲ. ಹೆಂಗಾದ್ರೂ ಹೇಳಬೇಕಲ್ಲ. ಮೀರಾ. ಹಾ ಅರ್ಜುನ್. ಈ ಫಿಲಮ್ ಇಂಡಸ್ಟ್ರಿಲಿ ಈ ಪ್ರೊಡ್ಯೂಸರ್ಗಳು ತಮ್ಮ ಕೆಲ್ಸಕ್ಕೆ ಬರ್ದಿರೋ ಮಕ್ಕಳನ್ನ ಹೀರೋ ಮಾಡಬೇಕು ಅಂತ ಈ ಡೈರೆಕ್ಟರ್ಗಳಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾರಂತಲ್ಲ. ಇನ್ನೇನಾದ್ರು ಫಿಲಮ್ ಅಪ್ಪಿತಪ್ಪಿ ಫ್ಲಾಪ್ ಆಗ್ಬಿಟ್ರಂತೂ ಎಲ್ಲ ತಪ್ಪು ಡೈರೆಕ್ಟರ್ ಮೇಲೆ ಹೊರಿಸ್ಬಿಡ್ತಾರಂತೆ. ಪಾಪ ಡೈರೆಕ್ಟರ್ಗಳು ಫಸ್ಟ್ ಫಿಲಮೇ ಫ್ಲಾಪ್ ಆಗ್ಬಿಟ್ರೆ ಸೀದಾ ರೋಡ್ ಬಂದ್ಬಿಡ್ತಾರಂತಲ್ಲ. ಹೌದಾ? ನಿಜನಾ? ಯಾಕೋ ಅರ್ಜುನ್, ಹೋಗ್ಬೇಕಾದ್ರೆ ನೆಗೆಟಿವ್ ಮಾತಾಡ್ತಾ ಇದೆಯಾ? ನೆಗೆಟಿವ್ ಅಲ್ಲ ಮೀರಾ, ಯಾರೋ ಅನುಭವಿಸ್ರು ಹೇಳಿದ ಮಾತು ಅಷ್ಟೇ. ಇದು ಬೇರೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಯಾಕೆ? ಒಳಗೆ ಹೋಗೋ ಮುಂಚೆನೆ ತಲೆಗೆ ಹುಳ ಬಿಟ್ಟಿಯಲ್ಲ, ಅದಕ್ಕೆ.
ಮೀರಾ, ಹಾ ನಾನು ಒಳಗೆ ಬರ್ಬೋದಾ? ಸೈಲೆಂಟ್ ಆಗಿರ್ಬೇಕು. ಸರಿ ಬಾ. ಸರ್ ಇದ್ದಾರಾ? ಬರ್ತಾರೆ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಬಾ ಕೂತ್ಕೋ. ನಾನು ಏಯ್ PM ಆಫೀಸ್ ಕನೆಕ್ಷನ್ ತೊಗೊಳ. ಸರ್ ಬಾರಮ್ಮ ಒಳಗೆ, ರಾವು ಕಾಲ ಬಂದ್ಬಿಡುತ್ತೆ, ಅಗ್ರಿಮೆಂಟ್ಗೆ ಸೈನ್ ಮಾಡಬೇಕು. ಬಾ ಇಲ್ಲೇ ಇರು, ಬಂದೆ. ಬಾರಮ್ಮ ಮೀರಾ, ಕೂತ್ಕೋ ಕೂತ್ಕೋ. ಹಾಂ ಸರ್. ರಾಜು, ಅಗ್ರಿಮೆಂಟಲ್ಲಿ ಇಟ್ಟಿದ್ಯೋ? ಸಿಕ್ತು. ನೋಡಮ್ಮ ಮೀರಾ, ಈ ಅಗ್ರಿಮೆಂಟ್ಗೆ ಸೈನ್ ಮಾಡು. ನಿಮ್ಮ ಮನೆ ದೇವ್ರು ಯಾವುದು? ಅಯ್ಯಪ್ಪ ಸರ್. ಆಹಾ, ಆ ಯಪ್ಪನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಬೇಗ ಸೈನ್ ಮಾಡು. ಏನು ಯೋಚನೆ ಮಾಡ್ತಿದ್ಯಾ? ನನ್ನ ಮುಖ ಏನು ನೋಡ್ತಿದ್ಯಮ್ಮ? ಸೈನ್ ಮಾಡು. ಸರ್ ಹೀರೋ ಯಾರು ಅಂತ ಗೊತ್ತಾಗ್ಲಿಲ್ಲ. ಶಾರುಖ್ ಖಾನ್, ಓಕೆನಾ? ಮತ್ತಿನೇನಮ್ಮ ನೀನು ನಮ್ಮ ಮನೇಲಿ ಹೀರೋ ಇಟ್ಕೊಂಡು ಬೇರೆಯವ್ರ ಮನೆಗೆ ಯಾಕಮ್ಮ ಹೋಗ್ಬೇಕು? ನನ್ನ ಮಗನೇ ಫ್ಯೂಚರ್ ಸ್ಟಾರ್. ಮಗನೇ, ಒಂದ್ ಎಂಟ್ರಿ ಕೊಡ. ನೋಡಮ್ಮ, ಸುಪ್ರೀಂ ಸ್ಟಾರ್ ಅಮ್ಮ ಇವನು. ಇವ್ ಸ್ಟೈಲ್ ನೋಡಮ್ಮ. ಮಗನೇ, ಒನ್ಸ್ ಮೋರ್ ಎಂಟ್ರಿ ಕೊಡೋಗ. ಸಾಕ್ಬಿಡಪ್ಪ, ಥಿಯೇಟ್ರ್ ನೋಡಿದ್ರೆ ಆಯ್ತು. ನೀನ್ ಸೈನ್ ಮಾಡಮ್ಮ. ರಾವು ಕಾಲ ಬಂದ್ಬಿಡ್ತಮ್ಮ, ನೀನ್ ಸೈನ್ ಮಾಡು. ಅಯ್ಯ, ನೆಕ್ಸ್ಟ್ ಪಿಕ್ಚರ್ ನಿನ್ಗೆ ಕೊಡ್ತೀನಮ್ಮ, ಸೈನ್ ಮಾಡು. ಸರ್ ಒಂದು ನಿಮಿಷ ಬಂದೆ. ರಾವು ಕಾಲ ಅಪ್ಪ, ಬಂದ್ಬಿಡುತ್ತೆ. ಏನಿದು? ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾಳೋ? ಹೇ ಮೀರಾ, ಏನಾಯ್ತು? ಸೈನ್ ಮಾಡ್ತೀಯಾ? ಹಾಂ, ಎಲ್ಲ ನೀನು ಹೇಳ್ದಂಗೆ ಆಗ್ತಾ ಇದೆ, ಅದಕ್ಕೆ ಕನ್ಫ್ಯೂಷನ್ ಆಯಿತು. ನಾನು ತಗೋತಾ ಇರೋ ಡಿಸಿಷನ್ ಕರೆಕ್ಟಾ ಅಥವಾ ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಮೀರಾ, ನಾನು ಹೇಳೋದು ಕರೆಕ್ಟಾಗಿ ಕೇಳಿಸ್ಕೊ. ನಿನ್ನ ಕತೆಗೆ ಒಂದು ಸೂಟ್ ಆಗ್ತಾನ? ಏನು ಯೋಚನೆ ಮಾಡ್ತೀಯ? ನಡಿ ಮತ್ತೆ ತಗೋಣ. ಪ್ರೊಡ್ಯೂಸರ್ ಸಿಗೋದೇ ಕಷ್ಟ ಅರ್ಜುನ್. ಸಿಕ್ಕಿರೋ ಅವಕಾಶ ಹೇಗೆ ಬಿಡಲಿ? ಯಾವನೊಬ್ಬ ದುಡ್ಡು ಆಗ್ತಾನಂತ ಯಾವನ್ನ ಹೀರೋ ಮಾಡೋದನ್ನ ಸಿನಿಮಾ ಅಂತಾರ? ನೋಡು, ನನಗೆ ತುಂಬ ಗೊತ್ತಿರೋರು ಒಂದು ಮಾತು ಹೇಳಿದರು, ಲೈಫಲ್ಲಿ ಬೇಕಾದ್ರೆ ಸೆಕೆಂಡ್ ಚಾನ್ಸ್ ಸಿಗುತ್ತೆ, ಆದರೆ ಸಿನಿಮಾದಲ್ಲಿ ಮಾತ್ರ ಸಿಗಲ್ಲ. ಯೋಚನೆ ಮಾಡು. ಹಲೋ, ನಮ್ಮ ಅಪ್ಪ ಅಲ್ಲಿ ಒಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವಿಬ್ರು ಇಲ್ಲೇನು ಮಾತಾಡ್ತಿದ್ದೀರಾ? ಬ್ರದರ್, ಇವ್ರ ಕತೆಗೆ ನೀವು ಸೂಟ್ ಆಗಲ್ವಂತೆ. ಇಲ್ಲಿ ನಿಮ್ಮ ಕತೆ ನೋಡಿ ಯಾರು ಕಾಸಾಗ್ತಿಲ್ಲ, ನನ್ನ ನೋಡಿ ನಮ್ಮಪ್ಪ ಕಾಸಾಗ್ತಿರೋದು. ಒಳಗಡೆ ಬಂದು ಅವ್ರ ಕಾಲಿಗೆ ಬಿದ್ದು ಸೈನ್ ಹಾಕು. ಹೋಗು. ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಿದ್ಯಾ, ಒಂದು ಲೈಫ್ ಆದರೂ ಸಿಗುತ್ತೆ. ತಪ್ಪು ತಿಳ್ಕೊಬೇಡಿ, ನಿಮ್ಮನ್ನ ಹೀರೋ ಮಾಡಿ ಡೈರೆಕ್ಟ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಬ್ರದರ್, ಸಾರಿ. ಹೇಯ್, ನಿಂತ್ಕೊಳೆ. ಏನೋ ಹುಡುಗಿ ಅಂತ ಕರೆದು ಚಾನ್ಸ್ ಕೊಟ್ರೆ ನೀನ್ ನನ್ನೇ ರಿಜೆಕ್ಟ್ ಮಾಡ್ತೀಯನೆ. ಈ ಇಂಡಸ್ಟ್ರಿಯಲ್ಲಿ ನೀನು ಅದು ಹೆಂಗಿರ್ತೀಯ ಅಂತ ನಾನು ನೋಡ್ತೀನಿ. ಹಿಡ್ಕೊಳ್ರ ಅವನ್ನ. ಅಣ್ಣ, ಹೆಣ್ಮಕ್ಳ ಮೇಲೆ ಕೈ ಇಡಬಾರ್ದು ಅಂತ ಬಾಸ್ ಹೇಳವ್ರೆ. ನೀವು ಒಳಗಡೆ ಹೋಗಿ ಅಣ್ಣ. ಎಷ್ಟು ನನ್ನ ಮಕ್ಕಳ ನಿಮಗೋಗಿ ಹೇಳಿದ್ ನಾನು. ಯಪ್ಪ, ಏನು ಗಡ್ಸು ಮೀರಾ ನಿಂದು. ಉಯ್ಯು, 1 ಸೆಕೆಂಡಲ್ಲಿ ಅವನ ಮುಖ ಹುಲಿ ಥರ ಇದು ಇಲಿ ಥರ ಆಗ್ಬಿಡ್ತು. ಸೂಪರ್. ಅರ್ಜುನ್, ಹಾಂ, ಬೆಳಗ್ಗೆಯಿಂದ ನೀನು ನನ್ನ ಜೊತೆನೇ ಇದೆಯಲ್ಲ, ಹಾ. ನಿಂಗೆ ಆಫೀಸ್ ಇಲ್ವಾ? ಯಾವ ಆಫೀಸು ಇಲ್ಲ. ನಿನ್ನೆ ತಾನೇ ಅರಿಯರ್ಸ್ನೆಲ್ಲ ಕ್ಲಿಯರ್ ಮಾಡಿದ್ದೀನಿ. ನನಗೆ ಈ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕೆಲ್ಲ ಇಷ್ಟ ಆಗಲ್ಲ. ಮತ್ತೇನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ನನಗೆ ಆ್ಯಕ್ಟಿಂಗೆಲ್ಲ ಇಂಟ್ರೆಸ್ಟ್ ಇದೆ ಮೀರಾ. ಸೊ ನಿಮ್ಮ ಫೀಲ್ಡಲ್ಲೇ ಟ್ರೈ ಮಾಡೋಣ ಅಂತಿದ್ದೀನಿ. ನೀನೇ ನಂಗೆ ಹೆಲ್ಪ್ ಮಾಡಬೇಕು. ಶೋರ್. ಹೇ ಅರ್ಜುನ್, ಹಾ. ನೀನು ಸ್ಕೂಲಲ್ಲಿ ಇರ್ಬೇಕಾದ್ರೆ ಆ್ಯಕ್ಟಿಂಗ್ ಮಾಡ್ತಿದ್ದೆ ಅಲ್ವಾ? ಯು ಆರ್ ಅ ಗುಡ್ ಆ್ಯಕ್ಟರ್ ಅರ್ಜುನ್. ಟ್ರೈ ಮಾಡು, ನಿಂಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಸೇಮ್ ಡೈಲಾಗು, ಡಿಫ್ರೆಂಟ್ ಲೊಕೇಶನ್ ಅಷ್ಟೇ. ಏನಂದೆ? ಕೇಳಿಸ್ಲಿಲ್ಲ. ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ ಬಿಡು ಮೀರಾ.
ಥ್ಯಾಂಕ್ ಯು ಅರ್ಜುನ್. ಈ ಮಳೆ ಇವತ್ತು ನಿಲ್ಲದೆ ಇದ್ರೆ ಚೆನ್ನಾಗಿರುತ್ತೆ. ಯಾಕೆ? ಆ, ಮಳೆ ಒಳ್ಳೇದಲ್ವಾ ರೈತರಿಗೆ, ಈ ಬೆಳೆಗೆ. ಆ? ಆ. ಮೀರಾ, ಹಾಂ, ನಿನ್ನ ಫೋನ್ ನಂಬರ್ ಕೊಡ್ತೀಯಾ? ತಗೋ. 938 938 287. 287 0067. ನಿಂಗೆ ಗೊತ್ತು? ಕರೆಕ್ಟಾ? ವಾವ್, ಕೋಇನ್ಸಿಡೆನ್ಸ್. ಕೋಇನ್ಸಿಡೆನ್ಸ್. ಮಳೆ ನಿಂತೋಗಿದೆ. ನಂಗೆ ಲೇಟ್ ಆಯಿತು. ನಾಳೆ ಸಿಗ್ಲ ನಿಂಗೆ? ಟೀ ಚೆನ್ನಾಗಿತ್ತು. ಬಾಯ್ ಬಾಯ್. ಅರ್ಜುನ್, ಒಂದು ನಿಮಿಷ. ಇವತ್ತು ನೀನು ಬಂದಿಲ್ಲ ಅಂದಿದ್ರೆ ಲೈಫಲ್ಲಿ ಒಂದು ರಾಂಗ್ ಡಿಸಿಷನ್ ತೊಗೊಂಡ್ಬಿಡ್ತಿದ್ದೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಅರ್ಜುನ್. ಇಟ್ಸ್ ಓಕೆ ಮೀರಾ. ಬಟ್ ಇವತ್ತು ನಡೆದಿದ್ದೆಲ್ಲ ಒಂದು ಕೋಇನ್ಸಿಡೆನ್ಸ್ ಅಂತ ನಂಗೆ ಅನಿಸ್ತಿಲ್ಲ. ಇದು 100% ಕೋಇನ್ಸಿಡೆನ್ಸೇ ಮೀರಾ. ಮೇ ಬಿ ಇಟ್ಸ್ ಆಲ್ ಗಾಡ್ಸ್ ಪ್ಲ್ಯಾನ್. ಇದು ಕರೆಕ್ಟಾಗಿ ಹೇಳೋದು ನೋಡು, ಎಲ್ಲ ದೇವರಾಟ. ಎನಿವೇ, ಥ್ಯಾಂಕ್ ಯು. ಮೀರಾ, ಹೇ ಶ್ರೂ. ಅರ್ಜುನ್, ನನ್ನ ಬೆಸ್ಟ್ ಫ್ರೆಂಡ್ ಶ್ರುತಿ. ಶ್ರುತಿ, ಅರ್ಜುನ್, ಮೈ ಸ್ಕೂಲ್ ಜೂನಿಯರ್. ಹಾಯ್. ಹಾಯ್. ಹೂನಪ್ಪ. ದೊಡ್ಡ ಸಾಧನೆ. ಇನ್ಮೇಲಾದ್ರೂ ಬೀದಿ ಸುತ್ತೋದು ಬಿಟ್ಬಿಟ್ಟು ಕೆಲಸ ಹುಡ್ಕಕ್ಕೆ ಟ್ರೈ ಮಾಡು. ಅಪ್ಪ, ನನಗೆ ಆ್ಯಕ್ಟ್ರಾಗೋ ಇಂಟ್ರೆಸ್ಟ್ ಇದೆಪ್ಪ. ಡಾಕ್ಟ್ರಾ? ನೀನು ಓದಿರೋದು ಇಂಜಿನಿಯರಿಂಗ್ ಕಣೋ, ಡಾಕ್ಟ್ರ್ ಹೆಂಗಾಗ್ತೀಯಾ? ಡಾಕ್ಟ್ರ್ ಅಲ್ಲಪ್ಪ, ಆ್ಯಕ್ಟ್ರ್ ಆಗಬೇಕು ಅಂತ. ಆಕ್ಟರಾ? ಫಿಲಿಮ್ಮ? ಹೂನಪ್ಪ. ತಲೆ ಕೆಟ್ಟಿದ್ದೀನಿ ನಿನಗೆ, ಆಕ್ಟಿಂಗ್ ಅಂತ ಆಕ್ಟಿಂಗ್. ನಾನು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ, ಇವನ್ ವರ್ತನೆನೇ ಸರಿಗಿಲ್ಲ, ಏನೇನೋ ಮಾತಾಡ್ತಿದ್ದಾನೆ. ಅಮ್ಮ, ಚಿಕ್ಕ ವಯಸ್ಸಿಂದ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇತ್ತು. ಒಂದೇ ಒಂದ್ಸಲ ಟ್ರೈ ಮಾಡ್ತೀನಪ್ಪ. ಲೈಫಲ್ಲಿ ಒಳ್ಳೆ ಕೆಲಸ ಹುಡುಕಿ ಮದ್ವೆ ಆಗಿ ಸೆಟ್ಲ್ ಆಗೋದು ನೋಡು. ಅದಾಗಲ್ಲಮ್ಮ. ನೀ ಹೇಳ್ತಿರೋ ಲೈಫ್ ನಾನು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿ. ನಿಜ ಹೇಳಿದ್ರೆ ಸಾಯ್ತೀಯ. ಆ ಲೈಫು ತುಂಬಾ ಇರಿಟೇಟಿಂಗ್ ಆಗಿರುತ್ತೆ. ಸಿನಿಮಾ ಲೈಫ್ ಕಲರ್ಫುಲ್ಲಾ? ಸಿನಿಮಾನೇ ಸೇರ್ಕೋಬೇಕು ಅಂತಿದ್ರೆ ಇಷ್ಟೊಂದು ಯಾಕೆ ಹೋದೆ? ಬೇಡ ರಾಸ್ಕಲ್. ಒಂದೇ ಒಂದು ವರ್ಷ ಟ್ರೈ ಮಾಡ್ತೀನಪ್ಪ, ಪ್ಲೀಸ್ ಅಪ್ಪ. ಅಪ್ಪ, ಅಮ್ಮ, ಹೇಳು ಮಗ. ಅರ್ಜುನ್, ನಾನು ಮ್ಯಾಥ್ಯೂನ ಮದುವೆ ಮಾಡ್ಕೊಳ್ಳೋಕೆ ಓಕೆ ಅಂದೆ. ನೆಕ್ಸ್ಟ್ ವೀಕೆ ಎಂಗೇಜ್ಮೆಂಟ್. ಇದನ್ನು ಹೇಳೋದಕ್ಕೆ ನಿಂಗೆ ಕಾಲ್ ಮಾಡ್ತಾ ಇದ್ದೆ, ಬೇರೆ ಏನಕ್ಕೂ ಅಲ್ಲ. ಅನು, ಅನು, ಅವಳು ಕಾಲ್ ಕಟ್ ಮಾಡಿದ್ಲು. ಏಯ್, ಅವಳನ್ನ ಯಾಕೋ ಕಾನ್ಫರೆನ್ಸ್ಗೆ ಆಗ್ತೆ. ನೀನು ಯಾಕೆ ಅವಳು ಕಾಲ್ ಅವಾಯ್ಡ್ ಮಾಡ್ತಾ ಇದೀಯಾ? ಸುತ್ತಾಡೋಕ್ಕೊಬ್ಳು ಸಿಕ್ಕಿದ್ಲು ಅಂತ ಫ್ರೆಂಡೇ ಮಾಡ್ತೋದ್ಯಾ? ಹೇಯ್, ಹೆಂಗೆಂಗೋ ಮಾತಾಡಬೇಡ. ಇನ್ನೆಂಗೋ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ ಕಣೋ. ಅರ್ಥ ಆಗದೆ ಇರೋದು ಏನೋ ಇದೆ ನಮ್ಮ ಇಂಜಿನಿಯರಿಂಗ್ ಸಬ್ಜೆಕ್ಟ್ಗಿಂತನಾ? ಮುಚ್ಕೊಂಡಿರೋ. ಮೀರಕ್ಕನ್ನು ಲವ್ ಮಾಡ್ತೀನಿ ಅಂತೀಯ, ಅನುನ ಅವಾಯ್ಡ್ ಮಾಡ್ತಾ ಇದೀಯಾ? ಏನೋ ಕೇಳಿದ್ಲು ಅವಳು ನಿನ್ನ, ನನ್ನ ಮದುವೆ ಆಗ್ತೀಯಾ ಇಲ್ವಾ ಅಂತ ಕೇಳಿದ್ಲು. ಇಷ್ಟ ಇದ್ರೆ ಇದೇ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಅದು ಬಿಟ್ಟು ಅವಾಯ್ಡ್ ಹಾಕೋ ಮಾಡಬೇಕು. ನೀನೇ ಶಾನ್. ನೋಡೋ ಮಗ, ಅನು ನಮ್ಮ ಫ್ರೆಂಡು, ಅದನ್ನು ಮರಿಬೇಡ ಕಣ. ಬೇಬಿ, ಒಂದು ಪೆಗ್ ಹಾಕೊಂಡು ಬರಲಾ? ಯಾರ್ದೇ ಮದುವೆ ಮುಂಜಿತಿಥಿ ಏನಿದ್ರು ನಿಂಗೆ ಕುಡಿಯೋಕ್ಕೊಂದು ರೀಸನ್ ಬೇಕಲ್ವಾ? ಅದು ಹಂಗಲ್ಲ, ಫ್ರೆಂಡ್ ಎಂಗೇಜ್ಮೆಂಟು, ಫೀಲಿಂಗ್ ಹ್ಯಾಪಿ. ಹ್ಯಾಪಿ ಅಲ್ಲ, ಆ ಕಡೆ ಎಣ್ಣೆ ವಾಸನೆ ಎಳೀತಿದೆ ನಿನಗೆ. ಹೋಗಿ ಕುಡ್ಕೊಂಬಾ. ಹೆಂಡ್ತಿ ಅಂದರೆ ಹಿಂಗಿರಬೇಕು. ಯು ಆರ್ ರಿಯಲಿ ಗ್ರೇಟ್ ಕಣೆ. ಆಹಾ, ಹೊರಗಡೆ ಕುಡಿಯೋಕೆ ಬಿಟ್ರೆ ಗ್ರೇಟು, ಮನೇಲಿ ಕೂಲಾಗಿ ಕುಡಿಯೋಕೆ ಬಿಟ್ರೆ ಸ್ವೀಟು, ನಿನ್ನ ಜೊತೆಲಿ ಏನಾದರೂ ಕುತ್ಕೊಂಡು ಕುಡಿಯೋಕೆ ಬಿಟ್ರೆ ಸ್ವೀಟ್ ಹಾಟು. ಎದ್ದೋಗೋ. ಕುಡಿಯೋಕ್ಕೆಲ್ಲ ಪರ್ಮಿಷನ್ ತಗೊಂಡಿದ್ದು ಯಾವ್ದು ಗುರು ಜೀವನ ಇದು.
ಆವಾಗಲೇ ಬರಲ್ಲ ಅಂತ ಹೇಳಿದ್ದೆ. ಸರಿ ಬಾ. ನೋಡಿ ಯಾರು ಬಂದಿದ್ದಾರೆ. ಹಾಯ್. ಹಾಯ್ ಸ್ವಾತಿ. ಈಗಲಾದ್ರೂ ನಿಜ ಹೇಳು, ಅನುನ್ ಯಾಕೆ ಅವಾಯ್ಡ್ ಮಾಡ್ತಾ ಇದೀಯಾ? ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ ಬಿಡು ಮಗ. ಬೇಬಿ ಅವ್ನು ಬೇಜಾನ್ ಇರಿಟೇಟ್ ಮಾಡ್ತಿದ್ದಾನೆ. ಒಂದು ಫುಲ್ ಬಾಟ್ಲ್ ಹಾಕೊಂಡು ಕ್ಲಾಸ್ ತಗೋತೀನಿ ಅವನಿಗೆ. ನೀನು ಕುಡಿಯೋಕ್ಕೊಂದು ರೀಸನ್ ಸಿಕ್ತಲ್ಲ. ಅನು ಬಂದು